ಹೇ ಗಾಯ್ಸ್, ನಾನು ಮತ್ತೊಂದು ಅಳಿಲ್ ಮರಿನ ರೆಸ್ಕ್ಯೂ ಮಾಡಬೇಕಾಯಿತು. ಇದು ಆಗಿದ್ದು ಲಾಸ್ಟ್ ಸಂಡೇ. ನನ್ನ ಕಸಿನ್ ಮನೆ ಹತ್ರ ಅಳಿಲು ಗೂಡಿಂದ ಬಿದ್ದೋಗ್ಬಿಟ್ಟಿತ್ತು. ನಾನು ಹೋಗಿದ್ದು ತೊಗೊಂಡು ಬರಬೇಕು ಅಂತ ಅಲ್ಲ ಗಾಯ್ಸ್, ಆದಷ್ಟು ಅದ್ರ ಅಮ್ಮನ ಜೊತೆ ರೀಇನ್ವೈಟ್ ಮಾಡಬೇಕು ಅಂತಲೇ ಹೋಗಿದ್ದು. ಆದರೆ ನಾವು ಎಷ್ಟೊತ್ತು ಕಾದ್ವಿ ಗೊತ್ತಾ, ಒಂದು 10 ಗಂಟೆಯಿಂದ 12:30 ತನಕ ಕಾದಿದ್ವಿ ಅವರಮ್ಮ ಬಂದು ತೊಗೊಂಡೋಗುತ್ತೇನೋ ಅಂತ. ಕೊನೆಗೂ ಅವರಮ್ಮ ಬರಲೇ ಇಲ್ಲ ಗಾಯ್ಸ್. ಅದರಲ್ಲೂ ಮಳೆ ಬರೋ ಥರ ಆಯಿತು. ಮತ್ತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಏಕೆಂದರೆ ಇವಾಗ ನನ್ನ ಪರಿಸ್ಥಿತಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಮತ್ತು ಅಳಿಲ್ ಮರಿನೆಲ್ಲ ನೋಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದು. ಬಟ್ ನೋಡಿದ್ರೆ ಹಿಂಗಾಗ್ಬಿಡ್ತು. ಅದನ್ನು ತೊಗೊಂಡು ಬಂದು ನಾನೇ ನೋಡ್ಕೊತಾ ಇದ್ದೀನಿ ಇವಾಗ. ಗೈಸ್, ನಮ್ಮ ಮನೇಲಿ ಎಷ್ಟು ಉಗೀತಿದ್ದಾರೆ ಗೊತ್ತಾ, ನೀವೇ ನೋಡಿ ಗೈಸ್. ಇದು ಇನ್ನೂ ಎಷ್ಟು ಚಿಕ್ಕ ಮರಿ ಮತ್ತು ಎಷ್ಟೊಂದು ಇನ್ನೋಸೆಂಟ್ ಆಗಿದೆ. ಇದನ್ನು ಬಿಡೋದಕ್ಕೆ ನಂಗೆ ಮನಸ್ಸೇ ಆಗಲಿಲ್ಲ. ನಮ್ಮಮ್ಮ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮ ಮೊದಲಿಂದನೂ ಅಗೇನ್ಸ್ಟ್ ಇದ್ದಾರೆ ನಾನು ಅಳಿಲ್ ಸಾಕೋದಕ್ಕೆ. ಏಕೆಂದರೆ ಅಳಿಲೆಲ್ಲ ಸಾಕ್ಬಿಟ್ಟು ಅದೆಲ್ಲ ಹೊರ್ಟೋದ್ರೆ ಎಮೋಷ್ನಲಿ ತುಂಬ ಹರ್ಟ್ ಆಗ್ತೀನಿ ಅಂತ. ಬಟ್ ಈ ಸಲ ಸಿಚುಯೇಷನ್ ಡಿಫ್ರೆಂಟ್ ಆಗಿದೆ. ಮತ್ತು ಎಲ್ಲ ಕೆಲಸಗಳನ್ನು ನಾನು ಎಲ್ಲೆಲ್ಲಿ ಹೋಗಬೇಕು ಎಲ್ಲನೂ ಪೋಸ್ಟ್ಪೋನ್ ಮಾಡಿದ್ದೀನಿ. ಮತ್ತು ನನ್ನ ಸರ್ಜರಿನೂ ಪೋಸ್ಟ್ಪೋನ್ ಮಾಡಿದ್ದೀನಿ. ಅಂದರೆ ಇದು ಪ್ರೈಮರಿ ರೀಸನ್ ಅಲ್ಲ, ಬಟ್ ಇದು ಒಂದು ರೀಸನ್ನೇ. ಅಂದರೆ ಅಳಿಲ್ ಮರಿನೂ ಒಂದು ರೀಸನ್ನೇ. ಇದನ್ನು ಸ್ವಲ್ಪ ದೊಡ್ಡದು ಮಾಡಿ ಆಮೇಲೆ ವೈಲ್ಡಿಗೆ ಬಿಟ್ಟು ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಗಾಯ್ಸ್.